ವಿಜಯ್ಗೆ 5 ಶಾಸಕರು ಇರುವ ಕಾಂಗ್ರೆಸ್ ದಬ 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 ಬಡ 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 ಅಂತ ಬೆಂಬಲವನ್ನು ಕೊಟ್ಟಿದೆ. ಲೈಕ್ ಕುಮಾರಸ್ವಾಮಿ ಮತ್ತು ದೇವೇಗೌಡರನ್ನ ರಾತ್ರೋರಾತ್ರಿ ಯಾಮಾರಿಸಿ ಅಲ್ಲಿ ತಂದಂಗೆ. ಸೇಮ್ ಕಂಪ್ಯಾರಿಸನ್ ಕರ್ನಾಟಕದ. ಯಾಕೆ ಅಂತ ಆಮೇಲೆ ಬರೋಣ. ಈ ಷರತ್ತಿನ ಬೆಂಬಲವಂತೆ ಏನು ಷರತ್ತು ಇವರದ್ದು, ದೊಡ್ಡ ಷರತ್ತು ಇವರದ್ದು ಅಂದರೆ ಕಾಂಗ್ರೆಸ್ ಸಂವಿಧಾನ ತತ್ವದ ಮೇಲೆ ನಂಬಿಕೆ ಇಡದವರನ್ನು ದೂರ ಇಡಬೇಕು ಅನ್ನೋ ಷರತ್ತಿನ ಬೆಂಬಲ ಅಂತೆ. ಅಂದರೆ ಬಿ ಜೆ ಪಿಯವರು ಬಂದುಬಿಡ್ತಾರೆ, ADMK ಕೊಟ್ಬಿಡುತ್ತೆ ಸಪೋರ್ಟು ಅಂತ ಇವರದ್ದು ವಾದ. ಆದರೆ ಇವರು ಚೂರಿ ಹಾಕಬಹುದು ಅನ್ನೋದು ಅದು ಬೇರೆ ವಿಚಾರ. ಅದು ಬೇರೆ ವಿಚಾರ. ಇದು ಡೆಫಿನೆಟ್ ಚೂರಿ ಪಕ್ಷ. ಇದು ನನ್ನ ಪ್ರಕಾರ ಇವತ್ತು ಮಾಡಿರೋ ಇವ್ರ ಕೆಲಸ ಇದು. ಯಾಕೆ ಅಂತ ಆಮೇಲೆ ಬರೋಣ ಬೇಕಾರೆ. ಧೋಕಾ ಕೊಟ್ಟು ಧೈರ್ಯದಿಂದ ರಾಹುಲ್ ಗಾಂಧಿ ಚೆನ್ನೈಗೆ ಬರ್ತಾರಂತೆ. ಲೆಕ್ಕ ಹಾಕ್ಕೊಳ್ಳಿ ಯಾವ ಲೆವೆಲಲ್ಲಿರುತ್ತೆ ರಾಜಕಾರಣ. ಕರ್ನಾಟಕದ ಗಡಿ ಕಾಂಗ್ರೆಸ್ ನಾಯಕರಿಗೆ ವಿಜಯ್ ಆಹ್ವಾನ ಕೊಟ್ಟಿದ್ದಾರಂತೆ. ಕರ್ನಾಟಕದ ಗಡಿ ಭಾಳ ಕಡೆ ಇಲ್ಲಿ ಒಂದು ಕತೆ ನಮಗೆ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಶಿವಕುಮಾರ್ ಅವರುಗಳೆಲ್ಲ ಕ್ಯಾಂಪೇನ್ ಮಾಡಿ ಬಂದಿದ್ರು ಒಂದಷ್ಟು ಕಡೆ. ಅಲ್ಲಿ ವಿಜಯ್ಗೆ ಬಾಯಿ ಬಂದಂಗೆ ಬೈದಿದ್ರು. ಇಮ್ಮೆಚೂರ್ ಪೆಲೋ, ಡ್ಯಾಶ್ ಪೆಲೋ, ಓ ಪೆಲೋ, ಲೀಸ್ ಪೆಲೋ, ಟಸ್ ಪೆಲೋ ಅಂದ್ಕೊಂಡು ಬೈದ್ಕೊಂಡು ಬಂದಿದ್ರು ಇವ್ರು ಹೋಗಿ. ಈಗ ಅದೆಲ್ಲ ಏನಿಲ್ಲ ಬಿಡಿ, ಅದೆಲ್ಲ ಈಗ ಬಿಟ್ಬಿಡಿ, ಅದನ್ನೆಲ್ಲ ಬಿಟ್ಬಿಡಿ, ಅದೆಲ್ಲ ಸೆಕ್ಯುಲರ್ ಅಷ್ಟೇ ಬಿಟ್ಬಿಡಿ. ಏನು ಕಾಂಗ್ರೆಸ್ ಏನು ನೀವೇನು ಸರ್ಟಿಫಿಕೇಶನ್ ಪಾರ್ಟಿನ, ಪ್ರಮಾಣ ಪತ್ರ ಇಶ್ಯೂ ಮಾಡೋ ಪಕ್ಷನ ನೀವು ಈ ದೇಶಕ್ಕೆ? ISI ಥರ ನೀವು ಬಂದಾಗ ಸೆಕ್ಯುಲರು, ಹೋದಾಗ ಸೆಕ್ಯುಲರ್ ಅಲ್ಲ ಅನ್ನಕ್ಕೆ ಹೆಂಗಿದು ಲೆಕ್ಕ? ಈ ಭ್ರಮೆಯಿಂದ ಕಾಂಗ್ರೆಸ್ಸು ಇನ್ನೂ ಭ್ರಮೆಯಲ್ಲಿದ್ದಾರೆ. ಕಾಂಗ್ರೆಸ್ಸು ನಾನು ದೊಡ್ಡ ರಾಷ್ಟ್ರೀಯ ಪಕ್ಷ, ನನ್ನನ್ನು ಇಲ್ಲದೆ ಏನು ನಡೆಯಲ್ಲ ಈ ದೇಶದಲ್ಲಿ, ಎಲೆ ಹಳ್ಳಾಡಲ್ಲ ಅನ್ಕೊಂಬಿಟ್ಟಿದ್ದೀರಿ. ನೋ, ಕಾಂಗ್ರೆಸ್ ಈಸ್ ಎ ಗಾನ್ ಪಾರ್ಟಿ. ಹಂಗೆ ಲೆಕ್ಕ ಆಡಿದ್ರೆ ಹಂಗಾರೆ ಈ ಆಟ ಟೋಪ ಬಿಟ್ಬಿಡ್ಬೇಕು ಕಾಂಗ್ರೆಸ್ನವರು. ನಾನು ಮುದ್ರೆ ಹಾಕಿದ್ರೆ ಸೆಕ್ಯುಲರು, ತೆಗೆದ ತಕ್ಷಣ ನಾನು ಸೆಕ್ಯುಲರು ಅನ್ನೋಕ್ಕೆ. ರಾಜ್ಯಗಳ ಮೇಲೆ ರಾಜ್ಯಗಳಲ್ಲಿ ಸೋಲನ್ನು ಕಾಣುತ್ತಾ ಲಜ್ಜೆಗೆಟ್ಟವರ ರೀತಿ 5 ಸೀಟು 4 ಸೀಟನ್ನು ಇಟ್ಕೊಂಡು ಹಿಂಗೆ ಮಾಡಿದ್ದೀರಲ್ಲ ಇವತ್ತು ನೀವು. ವಾಟ್ ಈಸ್ ಯುವರ್ ಪ್ರಿನ್ಸಿಪಲ್ ಸ್ಟ್ಯಾಂಡ್? ಹಂಗಾದ್ರೆ ಒಂದು ಕಡೆ ಇಂಡಿ ಒಕ್ಕೂಟ ಒಂದಾಗಬೇಕು ಅಂತ ಭಾಷಣ ಬಿಗಿತೀರಿ, ಹೌದು. ಇನ್ನೊಂದು ಕಡೆ ಇಂಡಿ ಒಕ್ಕೂಟದ ಪ್ರಮುಖ ಪಿಲ್ಲರ್ ಆಗಿದ್ದ, ಕಂಬವಾಗಿದ್ದ DMKಗೆ ಯಾಮರ್ಸಿ ಕೈಕೊಟ್ಟು ಮನೆಗೆ ಹೋಗ್ತೀರಿ. ಇನ್ನೊಂದು ಕಡೆ ಪಶ್ಚಿಮ ಬಂಗಾಳಕ್ಕೆ ಹೋಗಿ ಆ ಅಮ್ಮನ್ನ ನೀನು ಭ್ರಷ್ಟೆ, ನೀನು ಹಂಗೆ, ನೀನು ಹಿಂಗೆ ಅಂತ ಬಾಯಿಗೆ ಬಂದಂಗೆ ಬಂದ್ಬಿಟ್ಟು ಬರ್ತೀರಿ. ಎಲೆಕ್ಷನ್ ಮುಗಿಸ್ಕೊಂಡು ಬಂದ ತಕ್ಷಣ ಇಲ್ಲ ಆಕೆಗೆ ಅನ್ಯಾಯ ಆಗಿದೆ, ಭಾಳ ತಪ್ಪಾಗ್ತಾ ಇದೆ ಇಲ್ಲಿ ಇದನ್ನು ಸಂವಿಧಾನ ಏನು ನೀವು ಒಬ್ಬರೇ ದಾದ್ಪಿರಿಯಾದ ಸಂವಿಧಾನಕ್ಕೆ? ಏನು ಉಳಿದವರೆಲ್ಲ ಕತ್ತೆಗಳು ಅನ್ಕೊಂಡ್ಬಿಟ್ಟಿದ್ದೀರಾ ಕಾಂಗ್ರೆಸ್ನವ್ರ ಸಂವಿಧಾನದಲ್ಲಿ? ಒಬ್ಬರೇ ನೀನು ರಾಹುಲ್ ಗಾಂಧಿನೇ ಬರ್ದಂಗೆ ಆಡ್ತಾರಪ್ಪ ಒಬ್ಬರೇ ಸಂವಿಧಾನನ. ಏನು ನಿನ್ನ ಸಂವಿಧಾನ ಗುತ್ತಿಗೆ ತಗೊಂಡ್ಬಿಟ್ಟಿದ್ದಾರೆ ಇವರು. ಈಗ BJPಯವ್ರಿಗೆ ಅವಾಗ ಹೇಳ್ತಾರಲ್ಲ ಹಿಂದೂಗಳನ್ನು ಗುತ್ತಿಗೆ ತಗೊಂಡ್ಬಿಟ್ಟಿದ್ದಾರೆ ಅಂತ. ಹಂಗೆ ನೀವೇನು ಗುತ್ತಿಗೆ ತಗೊಂಡ್ಬಿಟ್ಟಿದ್ದೀರಾ? ಸಂವಿಧಾನ ನಿಮ್ಮೊಬ್ಬರಿಂದಾನೇನಾ? ನೀವೇ ಸಂವಿಧಾನ ಹಾಳು ಮಾಡಿರೋದು ಭಾಳ ಸರಿ. ಹಂಗಾರೆ ಕಾಂಗ್ರೆಸ್ನವರು ಅಲ್ಲಿ ಹೆಂಗೆ ಗೊತ್ತೇನ್ರಿ, ಕೂಸುಮರಿ ಮಾಡ್ಕೊಂಡು ಬದುಕಿರೋ ಪಕ್ಷ ಅದು. ಕೂಸುಮರಿ ಪಕ್ಷ ಅದು. ಕೂಸುಮರಿ ಗೊತ್ತೇನ್ರಿ? ಹಿಂದ್ಗಡೆ ಬೆನ್ ಮೇಲೆ ಅಪ್ಪ ಅಮ್ಮ ಮಕ್ಕಳನ್ನ ಕೂರ್ಸ್ಕೊಳ್ಳಲ್ವೇನ್ರಿ? ಆ ಕೂಸುಮರಿ ಪಕ್ಷ ಇದು ಕಾಂಗ್ರೆಸ್ ಇದು. ಈ ಕೂಸುಮರಿ ಪಕ್ಷಕ್ಕೆ ಗತಿ ಇರಲಿಲ್ಲ, ಯೋಗ್ಯತೆ ಇಲ್ಲ 2 ಸೀಟನ್ನು ಗೆಲ್ಲಕ್ಕೆ. ಅಲ್ಲಿ ಹೊರಗೆ ಬಂದಿರೋ ಎಲ್ಲ ಲೀಡರ್ಗಳು DMK ಅಥವಾ ADMKಯ ಭಿಕ್ಷೆ ತಗೊಂಡ್ಬಂದಿರೋರುಗಳು ಎಲ್ಲ ಲೀಡರ್ಗಳು, ದೊಡ್ಡ ಮನುಷ್ಯ ಅಂತ ಕರ್ಕೊಳ್ಳೋರು ಎಲ್ಲರೂ, ಇನ್ಕ್ಲೂಡಿಂಗ್ ಚಿದಂಬರಂ. ನೋ, ದಿಸ್ ಇಸ್ ಎಕ್ಸ್ಟ್ರೀಮ್ಲಿ ಇದು ಇರಲಿ. DMK ಮರ್ಯಾದೆ ಇದ್ರೆ ಇನ್ನೊಂದು ದಿನ ಕಾಂಗ್ರೆಸ್ ಕೈ ಹಿಡಿದ್ರೆ ತಮಿಳ್ನಾಡಲ್ಲಿ ಅವ್ರಿಗೆ ಮರ್ಯಾದೆ ಇಲ್ಲ. ಮರ್ಯಾದೆ ಅಲ್ಲ, DMKಗೆ ಕಪ್ಪಾಳು ಕೊಡಿಬೇಕು ಅವತ್ತು. ಏನೋ ಅಷ್ಟಾಗಿದೆ. ಈಗ ಈ ಸ್ಟಾಲಿನ್ ಪಾಪ ಇವ್ರಿಗೆ ಬ್ರದರ್ ಆಗಿ ಕಾಣಿಸಿದ್ರು. ಸ್ಟಾಲಿನ್ ಒಂದ್ ಕಡೆ ಹೇಳಿದ್ದಾರೆ, ನನಗೆ ರಾಹುಲ್ ಗಾಂಧಿ ಒಬ್ಬ ತಮ್ಮನ ತರ ಕಾಣಿಸ್ತಾನೆ ಅಂತ. ಹೌದು, ಒಂದ್ ಕಡೆ ಎಲ್ಲೋ ಹೇಳಿದ್ದಾರೆ. ದೀರ್ಘಕಾಲದ ಈ ಸಂಬಂಧವನ್ನ ನೊಣ ತಿಂದು ವ್ರತ ಕೆಡಿಸ್ಕೊಂಡ್ರು ಅಂತ ಈಗ ನಾನು ಹೇಳದ್ನಲ್ಲ, ಆ ರೀತಿ ಕಳ್ಕೊಂಡಿದ್ದಾರೆ ಇವರು. ವಿಶ್ವಾಸವನ್ನ ಹೇಗೆ ಡೆಮಾಲಿಷ್ ಮಾಡಬೇಕು ಚಿಲ್ಲರೆ ಅಧಿಕಾರಕ್ಕೆ ಅನ್ನೋದಕ್ಕೆ ಇವರು ಇನ್ನೊಂದು ಸಾಕ್ಷಿ. ನೀವು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತೀರಿ, ನಿಮ್ಮ ಜೊತೆ ಇದ್ದಂತಹ ನಂಬಿದ್ದ ಪಕ್ಷಕ್ಕೆ ಧೋಕಾ ಕೊಡೋರು ಟಾಕಿಂಗ್ ಅಬೌಟ್ ಕಾನ್ಸ್ಟಿಟ್ಯೂಷನ್. ನೀವು ಕಾನ್ಸ್ಟಿಟ್ಯೂಷನ್ಗೂ ಧೋಕಾ ಮಾಡಿ ಬಂದಿರೋರು ಎಮರ್ಜೆನ್ಸಿನಲ್ಲಿ ಈಗ ಕಾನ್ಸ್ಟಿಟ್ಯೂಷನಿನ ರಕ್ಷಕರ ಥರ ಪೋಸ್ ಕೊಡ್ತಾರೆ. ಬಂದು DK ಶಿವಕುಮಾರ್ ಅಂತ ಅವ್ರು ಬಂದು ಬುರುಡೆ ಬಿಡ್ತಾರೆ. ಇದು ಸೆಕ್ಯುಲರ್. P ಚಿದಂಬರಂ ಮಗನಂತ ಕಾರ್ತಿ ಚಿದಂಬರಂ ಇನ್ನೊಂದು ಡಬಲ್ ಬುರುಡೆ ಬಿಡ್ತಾರೆ. ಏನು ಅಂದರೆ ನಾವು ವಿ ಹ್ಯಾವ್ ಟು ರೆಸ್ಪೆಕ್ಟ್ ದಿ ಮ್ಯಾಂಡೇಟ್ ಆಫ್ ದ ಪೀಪಲ್. ಯಾವುದು ಮ್ಯಾಂಡೇಟ್ ಆಫ್ ದ ಪೀಪಲ್ ರೀ? ಯಾವುದು ಮ್ಯಾಂಡೇಟ್ ಆಫ್ ದ ಪೀಪಲ್? DMK ಬೇಡ. ಹೌದು, ಅದೇ ಮ್ಯಾಂಡೇಟ್. DMK ಜೊತೆಲಿರುವ ಅಂಗಪಕ್ಷಗಳು ಬೇಡ ಅಂತಿದೆ ಆ ಮ್ಯಾಂಡೇಟ್ ಒಳಗಡೆ. ಹೌದು,
ಹೌದು. ಪುರಾಣದಲ್ಲಿ ಕಾಡಿನಲ್ಲಿ ಬೇಟೆಯಾಡುತ್ತಾ ಇರುವ ವ್ಯಕ್ತಿ ಬಂದು ಹೆಂಡತಿ ಮಕ್ಕಳನ್ನ ಕೇಳ್ತಾನಂತಲ್ಲ, ಅವನಿಗೆ ಕಾಡೊಳಗಡೆ ಯಾರೋ ಕೇಳಿದ್ದಕ್ಕೆ ಹೋಗಿ ಕೇಳ್ಕೊಂಬ ನೀನು ಹೆಂಡತಿ ಮಕ್ಕಳನ್ನ ಅಂದಿದ್ದಕ್ಕೆ ಅವನು ಬಂದು ಕೇಳ್ತಾನೆ, ನಾನು ಇಷ್ಟೆಲ್ಲ ಮಾಡಿದ್ದೀನಿ ನಿಮಗೋಸ್ಕರ, ಕೊಲೆ ಆಗಿರ್ಬೋದು, ಸುಲಿಗೆ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ರಕ್ತ ಬಿದ್ದಿರ್ಬೋದು, ಇದೆಲ್ಲದರಲ್ಲೂ ನೀವು ಪಾಲಲ್ಲಿ ಇದ್ದೀರಾ ಅಲ್ವಾ ಅಂತ. ನಾವ್ಯಾಕೆ ತಗೊಳ್ಳೋಣ, ನಮಗೆ ತಲೆ ಕೆಟ್ಟಿದ್ಯಾ? ನಿನ್ನ ಧರ್ಮ ನಮ್ಮನ್ನು ಸಾಕೋದು, ಅದ್ರ ಪಾಲನ್ನು ನಾವು ಅಲ್ಲಿ ತಗೋತೀವಿ ಹೊರತು ಆ ಪಾಲು ನಾವ್ಯಾಕೆ ತಗೋಬೇಕು ಅಂತ. ಪಾಪ ಪುಣ್ಯಗಳನ್ನು ತಗೊಳ್ಳಲ್ಲ ಅಂತ. ಕಾಂಗ್ರೆಸ್ಸಿನ ಇವತ್ತಿನ ನಿಲುವು ಎಕ್ಸಾಕ್ಟ್ಲಿ ಆ ಸ್ಟೋರಿ, ಎಸ್, ಕರೆಕ್ಟ್, ಎಕ್ಸಾಕ್ಟ್ಲಿ ಆ ಕತೆ. ಪಾಪದ ಫಲಗಳನ್ನು ಜನ ಹೇಳಿದ್ದ ನಿರ್ಧಾರದಲ್ಲಿ ನಾವು ಭಾಗ ಆಗಲ್ಲ. ಅಂಗಪಕ್ಷವಾಗಿದ್ದರೂ ಅಧಿಕಾರದ ದುರಾಸೆಗೆ ಒಂದು ರಾಷ್ಟ್ರೀಯ ಪಕ್ಷ ಯಾವ ಲೆವೆಲ್ಗೆ ಹೋಗುತ್ತೆ ಅನ್ನೋಕ್ಕೆ ಇದು ಇನ್ನೊಂದು ಸಾಕ್ಷಿ. ತಡ್ಕೊಳ್ಳೋ ಶಕ್ತಿ ಇಲ್ಲ ಅನ್ನೋದಕ್ಕೆ ಕಾಂಗ್ರೆಸ್ ಭ್ರಮೆಯಿಂದ ಇನ್ನೂ ಹೊರಕ್ಕೆ ಬಂದಿಲ್ಲ. ನಾನು ರಾಷ್ಟ್ರೀಯ ಪಕ್ಷ, ದೇಶವನ್ನು ಆಳುವ ಪಕ್ಷ ಅಂತ. ನೋ, ಯು ಆರ್ ಎ ಗಲ್ಲಿ ಪಕ್ಷದ ಲೆವೆಲ್ಗೆ ಇಳಿತೀರಿ. ಕೆಳಕ್ಕೆ ನೋಡ್ಕೊಳ್ಳಿ, ಈಗ ರಾಜ್ಯ ಮಟ್ಟಕ್ಕೆ ಬಂದಿದ್ದೀರಿ, ಗಲ್ಲಿ ಲೆವೆಲ್ಗೆ ಹೋಗ್ತೀರಿ. ನೀವು ಹಿಂಗೆ ಆಡ್ತಾ ಇರಿ. ನೀವು ಕಂಡಾಗ್ತೀರಿ, ಮನ ತಗೋತಾರೆ, ಕೇಳೋನಿಲ್ಲ, ಹೇಳೋರಿಲ್ಲ. ಆಲ್ ರೈಟ್. ಸತ್ಯ ಹೇಳ್ರಿ ಎಲ್ರಿಗೂ ಬೇಜಾರು, ಕಣ್ಣಲ್ಲಿ ನೀರು. ಸತ್ಯ ಹೇಳ್ರಿ ಎಲ್ರಿಗೂ ಬೇಜಾರು, ಕಣ್ಣಲ್ಲಿ ನೀರು.